ಬೆಳಗಾವಿಯಲ್ಲಿ ಸತತ ಮಳೆಗೆ ಧರೆಗುರುಳಿದ ಬೃಹತ್ ಮರ ಹುಣಸೆ ಮರ ಉರುಳಿದ್ದರಿಂದ 4 ಮನೆಗಳಿಗೆ ಭಾರೀ ಹಾನಿ ಉಂಟಾಗಿದೆ. ಬೆಳಗಾವಿಯ ಖಾಸ ಭಾಗದ ಉಪ್ಪಾರ ಗಡಿಯಲ್ಲಿ ಈ ಘಟನೆ ನಡೆದಿದೆ. ಹುಣಸೆ ಮರ ಉರುಳಿದ್ದರಿಂದ 4 ಮನೆಗಳಿಗೆ ಹಾನಿ. ಬೆಳಗಾವಿಯ ಖಾಸ ಭಾಗದ ಉಪ್ಪಾರ ಗಲ್ಲಿಯಲ್ಲಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕುಟುಂಬಸ್ಥರು ಕೂಡ ಪಾರಾದರು. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ ಇದು. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರಿಂದ ತೆರವು ಕಾರ್ಯಾಚರಣೆ. ಪ್ರಾಣಾಪಾಯದಿಂದ ಕುಟುಂಬಸ್ಥರು ಪಾರಾದರು. ನೋಡಿ, ಹುಣಸೆ ಮರ ನಿರಂತರವಾಗಿ ಮಳೆ ಬರ್ತಾ ಇತ್ತಂತೆ. ಹುಣಸೆ ಮರ ಧರೆಗುರುಳಿದೆ. ಅದರ ಪರಿಣಾಮ ಅಲ್ಲಿದ್ದ 3-4 ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅದರಿಂದ ಏನು ಪ್ರಾಣ ಹಾನಿ ಆಗಿಲ್ಲ, ಯಾರಿಗೂ ಏನಾಗಿಲ್ಲ. ಅದು ಮನೆ ಒಂದು 3 ಬಿದ್ದಿದೆ. ಅದ್ರ ಸಲುವಾಗಿ ಸರ್ಕಾರ ಪರಿಹಾರ ಕೊಡ್ಬೇಕು. ಯಾರಿಗೂ ಏನಾಗಲ್ಲ, ಏನೂ ಆಗಿಲ್ಲ, ಏನೂ ಹಾನಿ ಆಗಿಲ್ಲ. ಹ್ಮ್. ಯಾರಿಗೆ ಏನು ಮನಿ ದುಃಖ ಎಷ್ಟು ಪಟ್ಟ- ನಾಶ ಆಗ್ಯಾವ? ಮೂರು 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 ಆಗ್ಯಾವ. ಮೂರು ಯಾರಿಗೂ ಏನಾಗಲ್ಲ. ಏನಾಗಿಲ್ಲ. ಕಾರ್ಪೊರೇಷನ್ದವ್ರು ಬಂದ ಕಾರ್ಪೊರೇಷನ್ ಅವರು ಬಂದ್ ಹೋಗ್ಯಾರ್ರಿ. ಇದ ಹುಂಚೆನ್ ಗಿಡ ರೀ ಬಿದ್ದಿತ್ರಿ. ಅದು ಬಾಳ ಹಳಿದ ಗಿಡ ಐತ್ರಿ. ಹಾ. ಅದು ಬಿದ್ದಿತ್ರಿ. ನಾವು ನಿನ್ನೆ ಮನೆ ಒಳಗೆ ನೀರು ಸೋರ್ತಾ ಇದೆ ಅಂತ ನಾವು ಮೇಲೆ ಹೋಗಿತ್ತು ಪ್ಲಾಸ್ಟಿಕ್ ಹಾಕೊಳಕು. ಹಾ ಸರ್. ಸುಮಾರು 12ವರೆಗೆ ಮಧ್ಯಾಹ್ನ. ಹ್ಮ್. ಅದು 1 ಗಂಟೆಗೆ ನಮ್ದು ಇದಾಗಿತ್ತು, ಪೂರ್ತಿ ಆಗಿತ್ತು. ನಮ್ಗೆ ಅವಾಗ ಗಿಡದ ಕರ ಅವಾಜ್ ಬಂತಿತ್ತು. ಹ್ಮ್. ಅವಾಗ ನೋಡಿದ್ಮೇಲೆ ಅದು ಬೀಳತ್ತಿತ್ತಂತ ನಮ್ ಇದು ಆಗಿತ್ತು, ಮೈ ಮೇಲೆ ಬೀಳ್ತಿತ್ತಂತ. ಹ್ಮ್. ಮತ್ತು ನಮ್ಮ ಹೆಂಡತಿತ್ತು ಅಲ್ಲೇ. ಅದನ್ನ ಇಲ್ಲೇ ಹುಂಚೆ ಹಣ್ಣಿನ ಗಿಡ ಬಿದ್ದೈತ್ರಿ ಜೋಶಿಮಳದಾಗ್ರಿ. 3 ಮನಿ ನುಕ್ಸಾನ್ ಆಗೈತ್ರಿ. 3 ಮನಿ ಮೇಲೆ ಗಿಡ ಬಿದ್ದೈತ್ರಿ. ಮತ್ತ್ 3 ಮನಿ ಸ್ವಲ್ಪ ನುಕ್ಸಾನ್ ಆಗೈತ್ರಿ. ಆಮೇಲೆ ಯಾರಿಗೇನ್ ಆಗಿಲ್ರಿ. ನಮಗ ಗೌರ್ಮೆಂಟ್ ದಿಂದ ಅವ್ರ ಕಡೆಯಿಂದ ಏನಾರೇ ಸಹಾಯ ಮಾಡ್ಬೇಕ್ರಿ. ಎಷ್ಟು ಮನೆ ಮೇಲೆ ಬಿದ್ದಿತ್ತು? 3 ಮನಿ ಮೇಲೆ ಬಿದ್ದೈತ್ರಿ. ಯಾರಿಗೂ ಏನಾಗಲ್ಲ. ಯಾರಿಗೂ ಏನೂ ಆಗಿಲ್ರಿ.